ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ವರ್ಗದವರಿಗೂ ನಮಸ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ. ಸೊ ಐ ಆಮ್ ಬೇಸಿಕಲಿ ಅ ಬಿಸ್ನೆಸ್ ಮ್ಯಾನ್. ವಿ ಆರ್ ದೇಶ್ಮುಖ್ ಅವರು ಅಮ್ಮಾಸ್ ಕಾಫಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿರ್ತಾರೆ. ಇದು 1971 ಓಪನ್ ಆಗಿರುತ್ತೆ. ಲೇಟರ್ ಆನ್ ನಮ್ಮ ತಾಯಿಯವರು ಆ ಕಂಪ್ನಿನ ನಡ್ಸ್ಕೊಂಡು ಬರ್ತಿರ್ತಾರೆ. ಈಗ ನನ್ನ ಸರ್ದಿ. ಸೊ ಐ ಹ್ಯಾವ್ ಟೇಕನ್ ಓವರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸೈಲೆಂಟ್, ತುಂಬ ಸ್ಟ್ರಿಕ್ಟ್, ಪಂಕ್ಚುವಲ್ ಆಗಿರುವಂಥ ಬಾಸ್. ಆ್ಯಂಡ್ ಅದನ್ನೆಲ್ಲನೂ ನಾನು ಆ ರೂಲ್ನ ಬ್ರೇಕ್ ಮಾಡೋದು ನನ್ನ ತಮ್ಮಂಗೋಸ್ಕರ ಮಾತ್ರ. ಸೊ ಹಾಗಾಗಿ ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್ ಹಿಯರ್. ಆ್ಯಂಡ್ ನನಗೆ ತಮ್ಮ ಅಂದರೆ ಪ್ರಾಣ. ಆ್ಯಂಡ್ ಸೇಮ್ ಗೋಸ್ ಟು ಮೈ ಮಾಮ್ ಆಲ್ಸೋ. ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ನನ್ನ ಹೆಸರು ಯಶಸ್ ಕೃಷ್ಣ ಅಂತ. ನಾನು ಪಾತ್ರ ಮಾಡ್ತಾ ಇರೋದು ತಿಲಕ್ ದೇಶ್ಮುಖ್ ಅಂತ. ತುಂಬಾ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದು. ಆಗ್ಲೇ ಅಣ್ಣ ಹೇಳ್ದಾಗ್ಲೇ ಅಣ್ಣಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೂಡ. ಬಟ್ ಅಣ್ಣ ನನ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ನನ್ನನ್ನ. ನನ್ಗೆ ಅಣ್ಣ ಉಸಿರಾದ್ರೆ ಪ್ರಾಣ ಬಂದು ಪವಿತ್ರ. ನಾನು ಮನೇಲಿ ಮುದ್ದಿನ ಮಗ, ಎಲ್ಲಾರ್ಗೂ ಒಂಥರ ಪ್ಯಾಂಪರ್ಡ್ ಕಿಡ್. ಯಾವ್ದು ಜಾಸ್ತಿ ಟೆನ್ಷನ್ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಎಂಜಾಯ್ ಮಾಡಬೇಕು, ಫನ್ ಮಾಡಬೇಕು ಅಂತ ಇರೋನು. ಸೊ ಯಾ, ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಎಲ್ರಿಗೂ ಹಾಯ್, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಪವಿತ್ರ ಹೇಗೆ ಅಂತಂದರೆ ತುಂಬ ಫನ್ ಲವಿಂಗ್, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾಳೆ. ಹಾಗೆ ಯಾರಾದರೂ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಸ್ಟ್ಯಾಂಡ್ ತಗೋತಾಳೆ. ಯೋಚನೆ ಮಾಡೋಕ್ಕೆ ಮುಂಚೆ ಮಾತಾಡೋದು, ಆಮೇಲಿಂದ ಏನೋ ಎಡ್ವರ್ಟ್ ಆಯಿತು ಅಂತ ಕೊರ್ಗೋದು. ಸೊ ಈಗ ಸದ್ಯಕ್ಕೆ ನನ್ನ ತಮ್ಮಂಗೆ ಹುಷಾರಿಲ್ಲ. ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ನಾನೊಂದು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಹಾಗೆ ಕೆಲಸ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ಆದಮೇಲಿಂದ ನಮ್ಮ ಅಪ್ಪನ ಹತ್ರ ನಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಪಾತ್ರದ ಪರಿಚಯ. ಥ್ಯಾಂಕ್ ಯು. ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ರಾವ್. ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮನೆಯ ಹಿರಿ ಸೊಸೆ. ನನಗೆ ಇಬ್ಬರು ಮುದ್ದಾದ ಮಕ್ಕಳು, ದೇವ್ ಮತ್ತು ತಿಲಕ್. ಇಬ್ಬರು ತುಂಬ ಡಿಫ್ರೆಂಟ್ ಆಗಿದ್ದಾರೆ. ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು, ಅಂದರೆ ವೆರಿ ಪ್ರಾಂಪ್ಟ್. ಒಂದು ಕಂಪನಿನ ನಡೆಸ್ಕೊಂಡ್ಬಂದಿರೋಂಥ ಹೆಣ್ಣು ನಾನು. ಇನ್ನು ಮುಂದೆ ಏನಾಗುತ್ತೆ ಅಂತ ಇದೇ ಮಂಗಳವಾರ 27ನೇ ತಾರೀಕಿಂದ ನೀವು ನೋಡ್ಬೋದು, ರಾತ್ರಿ 10 ಗಂಟೆಗೆ. ಥ್ಯಾಂಕ್ ಯು. ಪ್ರಬೋಧವರ ನಮಸ್ಕಾರ. ನಾನು ಅಶೋಕ್ ಹೆಗಡೆ. ಇದರಲ್ಲಿ ಪ್ರಬೋಧ್ ದೇಶ್ಮುಖ್ ಅಂತ. ತುಂಬ ಒಂದು ಒಳ್ಳೆಯ ಪಾತ್ರ. ಈ ಕಥೆಯ ಹೋಗೋಕ್ಕೆ ನನ್ನ ಕೊಡುಗೆನೂ ಸ್ವಲ್ಪ ಇದೆ. ಕಲರ್ಸ್ ಕನ್ನಡಕ್ಕೆ ಜೆ ಡಿ ಸರಿಗೆ ಮತ್ತು ಶ್ರೀದೇವಿ ಮೇಡಮು, ಡೈರೆಕ್ಟರ್ಸರು, ಪ್ರೊಡ್ಯೂಸರ್ಗಳು ಎಲ್ರಿಗೂ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದಂಥ ಒಂದು ಕಲಾವಿದರ ತಂಡ ಇದೆ. ಸೂರಜ್ ಇರ್ಬೋದು, ತಿಲಕ್ ಇರ್ಬೋದು, ಮೇಡಮ್. 100% ನಾವು ರಂಜಿಸ್ತೀವಿ ಜನರನ್ನ. ಇದಕ್ಕೂ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ರತಾ ಅವರೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರುಹಾನಿ ಶೆಟ್ಟಿ ಅಂತ. ಸೊ ನಮ್ಮ ಪವಿತ್ರ ಬಂಧನದಲ್ಲಿ ನಾನು ನಮ್ರತಾ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಝೀಯಿಂದ ಆಚೆ ಬಂದಮೇಲೆ ಎಲ್ಲರೂ ಕಾಯ್ತಾ ಇದ್ರು, ಜನ ಕೇಳ್ತಾ ಇದ್ರು ಮಾಯ ಅವ್ರು ಎಲ್ಲಿ ಮಾಯಾಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಮಾಯ ಎಲ್ಲಿ ಮಾಯಾಗಿ ಹೋಗಿಲ್ಲ, ಬಟ್ ಅಲ್ಲಿಂದ ಮಾಯ ಆಗಿ ನಮ್ರತಾ ಮಾಡ್ತಾ ಇದ್ದೀನಿ ನಾನು ವೆರಿ ಸೂನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಕಲರ್ಸಲ್ಲಿ ನಾವು ಇಲ್ಲಿವರೆಗೂ ನೋಡಿದ ಹಾಗೆ ಯಾವುದೇ ನೆಗೆಟಿವ್ ಪಾತ್ರ ಆಗಿರ್ಬೋದು, ಅದರಲ್ಲಿ ಅವರೊಂದು ಸ್ವಲ್ಪ ಅವ್ರದ್ದು ಮನಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಆ ಪವರ್ಗೋಸ್ಕರ ಮೇ ಬಿ ಅವರೊಂದು ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ. ಆ ಥರ ನಾನು ನೋಡ್ಕೊಂಡು ಬಂದಿರೋದು. ಬಟ್ ಇಲ್ಲಿ ನಮ್ರತಾ ಕ್ಯಾರೆಕ್ಟರ್ ಏನು ಸ್ಪೆಷಲ್ ಅಂದರೆ, ಶಿ ಈಸ್ ಓನ್ಲಿ ಒಬ್ಸೆಸಿವ್ ಅಬೌಟ್ ದೇವ್. ಶಿ ಡಸಂಟ್ ವಾಂಟ್ ಮನಿ, ಶಿ ಡಸಂಟ್ ವಾಂಟ್ ಫೇಮ್, ಅದು ಇದು ಏನು ಬೇಕಾಗಿಲ್ಲ. ಶಿ ಇಸ್ ಓನ್ಲಿ ಶಿ ಇಸ್ ಮ್ಯಾಡ್ಲಿ ಇನ್ ಲವ್ ವಿತ್ ದೇವ್. ಸೊ ದೇವ್ಗೋಸ್ಕರ ಏನು ಬೇಕಾದ್ರೂ ಮಾಡುವಂಥ ಕ್ಯಾರೆಕ್ಟರ್. ಸೊ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಆ್ಯಂಡ್ ನಮ್ಮ ಮಧು ಸರ್ ಆಗಿರಲಿ, ಮಹೇಶ್ ಸರ್ ಆಗಿರಲಿ, ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಪಾತ್ರಕ್ಕೆ ಚೂಸ್ ಮಾಡಿದ್ದಕ್ಕೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ. ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ. ಮತ್ತೆ ನನಗೆ
ಸೊ ಕಲರ್ಸ್ ಅಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಕಲರ್ ಸೂಪರ್ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ. ಅಂಡ್ ನಮ್ಮ ಎಂಟೈರ್ ಟೀಮ್ ಹೇಳಬೇಕು ಅಂದ್ರೆ ಎಲ್ಲರೂ ಅದ್ಭುತವಾದ ನಟರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ನಮ್ಮ ಸೂರಜ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಹೊಸದಾಗಿ ನಮ್ಮ ಸೀರಿಯಲ್ ಇಂದ ಲಾಂಚ್ ಆಗ್ತಾ ಇದ್ದಾರೆ, ತುಂಬಾ ಖುಷಿ ಇದೆ. ಹಾಗೆ ಆದಷ್ಟು ಬೇಗ, ಇನ್ನು 27ಕ್ಕಿಂತ ದಿನ ತುಂಬಾ ಕಮ್ಮಿ ಇದೆ. ನಿಮ್ಮ ಕಲರ್ಸ್ ಕನ್ನಡದಲ್ಲಿ 10 ಗಂಟೆಗೆ ಬರ್ತಾ ಇದ್ದೀವಿ. ಎಲ್ಲರೂ ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರಲಿ, ಹಾಗೆ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಧು ಅವರೇ. ಎಲ್ರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನನ್ನನ್ನು ಸೀರಿದ್ದವನ್ನ ಕಲರ್ಸಿಗೆ ಕರ್ಕೊಂಡ್ಬಂದಿದ್ದು ಪೊಲೀಸರು, ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ ಈ ಕತೆನ ಕೊಟ್ಟಂತಹ JD ಸರ್ಗೆ ಥ್ಯಾಂಕ್ ಯು. ಅಂದರೆ ಇದು ಒಂದು ಯುನಿಕ್ ಕತೆ ಅಂತ ಹೇಳ್ಬೋದು. ಅಂದರೆ ಪವಿತ್ರ ಬಂಧನ ಅಂದರೆ ಒಂದು ಪವಿತ್ರವಾದ ಬಂಧನದೊಳಗೆ ಇದ್ದಾಳೆ. ಅದು ಪವಿತ್ರವಾದ ಬಂಧನದೊಳಗೆ ಇರೋದ್ರಿಂದನೇ ಆ ಕತೆಗೆ ಪವಿತ್ರ ಬಂಧನ ಅಂತ ಕೇಳ್ತಿಟ್ಟಿರೋದು. ಅಂದರೆ ಈಗೆಲ್ಲ ಹೆಂಗೆ ಅಂತಂದರೆ ಗೊತ್ತಿಲ್ಲ ಇದು ತಪ್ಪೋ ಸರಿನಾ ಅಂತ. ಅಂದರೆ ಗಂಡು ಮಕ್ಕಳು ಮಾಡೋ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಆಗ್ತಾರೆ ಅನ್ನೋ ಥರ. ಅದೊಂದು ಈಗ ಪವಿತ್ರ ಇಷ್ಟಪಟ್ಟಿರ್ತಾರೆ, ಅವಳೊಂದು ಬಂಧನ ಸಿಗಾಕೊಂಡಿರ್ತಾಳೆ. ತಮ್ಮನ ಆಸೆನ ಈಡೇರ್ಸೋಕ್ಕೋಸ್ಕರ ಅಣ್ಣ ಮದುವೆ ಆಗ್ತಾನೆ. ಪವಿತ್ರ ತನಗಿಷ್ಟ ಇಲ್ಲದೆ ಮದುವೆ ಆಗ್ತಾರೆ, ಆ ಒಂದು ಬಂಧನಗಳು ಸಿಗಾಕೋದು. ಎಲ್ಲರೂ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಬರ್ತಿದ್ದ ನನ್ನ ಪರ್ಸನಲ್ ಒಪಿನಿಯನು. ಒಳ್ಳೇದಾಗಲಿ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಹೇಶ್ ಅವರು, ನೀವು ಮಾತಾಡಿ. ಶುಭೋದಯ. ಫಸ್ಟ್ ಸ್ಪೀಚ್ ನಂದು, ಏನಾದರೂ ತಪ್ಪಿಲ್ಲ ದಯವಿಟ್ಟು ಕ್ಷಮಿಸಿ. ಆಮೇಲೆ ಕೊನೆಯಲ್ಲಿ ಮಾತಾಡೋದಕ್ಕೆ ಏನು ಉಳಿದಿರಲ್ಲ, ಎಲ್ಲ ಹೇಳಿದ್ದಾರೆ. ಸೊ ನಾನು ಮೊದಲನೇದು ಮಧು ಸರ್ ಹೇಳ್ದಂಗೆ ಎಲ್ಲರಿಗೂ ಥ್ಯಾಂಕ್ಸ್. ಬಿಗಿನಿಂಗ್ ಫ್ರಮ್ ಪುನೀತ್ ಸರ್, JD ಸರ್ ಮತ್ತು ಶ್ರೀದೇವಿ ಮೇಡಮ್. ಇಲ್ಲಿ ನಮ್ಮ ಹೊಸ ತಂಡಕ್ಕೆ ಕರೆದು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಧನ್ಯವಾದ. ನಮ್ಗೆ ಒಂದು ಹೊಸ ತಂಡ ಸಿಕ್ಕಿದೆ. ಅದರಲ್ಲಿ 4 ವರ್ಷದ ಮಗುವಿಂದ 70 ವರ್ಷದ ಸೀನಿಯರ್ ಸಿಟಿಸನ್ ತನಕ ಇದ್ದಾರೆ ನಮ್ಮ ತಂಡದಲ್ಲಿ. ಎಲ್ಲರದು ಚೆನ್ನಾಗಿದೆ. ಎಲ್ಲರನ್ನೂ ಹರಿಸ್ದಂಗೆ ನಮ್ಮನ್ನು ಹರಿಸಿ ಮೊದಲನೇ ಪ್ರಯತ್ನ ಇಷ್ಟೇ ಕೇಳ್ಬೋದು. ಈಗ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನ ನಮ್ಮ ತಂಡಕ್ಕೆ ಕೇಳಬಹುದು. ಮೇಡಮ್ ಹೇಳಿ. ಸರ್, ಬಿಗ್ ಬಾಸ್ ಶುರು ಆಗ್ತಿದ್ದಂಗೆ ಸೂರಜ್ ಅವರು ಸೀರಿಯಲ್ಗೆ ಬರ್ತಾರೆ. ಸೊ ನಾಯಕ ನಟನಾಗಿ ಅವ್ರನ್ನ ನೀವು ತಯಾರಿ ಮಾಡಬೇಕು, ಹೇಗಿತ್ತು ಅಂತ? ಅವ್ರಿಗೂ ಹೊಸದು, ಇದು ಕಲಿಯೋ ಹಂಬಲ ಇದೆ. ಅದಕ್ಕೋಸ್ಕರನೇ ನೀನಾಸಮ್ಮ ಅವ್ರು ಮೆಂಟ್ರ್ ಇದ್ದಾರೆ, ಅವರು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಉತ್ಸಾಹ ಇರೋದ್ರಿಂದ ಅದು ಇವರಿಗೆ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಆನೆಸ್ಟ್ ಇದೆ, ಕಲಿಯೋ ಕಾತರ ಇದೆ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತಯಾರಿ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ಸೀನ್ ಶುರುವಾಗಿನ ಮುಂಚೆನೆ ಅದ್ರ ಹಿಂದೆ ತಾಲೀಮು ತುಂಬ ಇದೆ. ಅಮೂಲ್ಯ ಅವರೇ, ಈ ಹಿಂದೆ ದಾಸಪುರಂದರ ಬೃಂದಾವನ ಧಾರಾವಾಹಿಯನ್ನ ಮಾಡಿದ್ರಿ. ಆ ಧಾರಾವಾಹಿಯ ಪಾತ್ರಗಳಿಗೂ ಈ ಪಾತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಜನರು ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತಹ ಒಂದು ಅಳುಕು, ಆತಂಕ ಏನಾದ್ರು ಇದೆಯಾ? ಇಲ್ಲ, ಯಾಕಂತಂದ್ರೆ ಒಂದೇ ತರ ಮಾಡ್ತಾ ಇದ್ರೆ ನೋಡೋರ್ಗೂ ಅದು ಸ್ವಲ್ಪ ಬೋರ್ ಅನ್ಸುತ್ತೆ. ಸೊ ಈ ಹಿಂದೆ ಬೃಂದಾವನಲ್ಲಿ ದಾಸಪುರಂದರಗೂ ಬೃಂದಾವನಗೂ ಡಿಫ್ರೆನ್ಸ್ ಇತ್ತು. ಬಟ್ ಏನಂತಂದ್ರೆ ಎರಡರಲ್ಲೂ ನಾನು ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಇದರಲ್ಲಿ ಸಾಫ್ಟ್ ಅಂತ ಫುಲ್ ಸಾಫ್ಟು ಅಲ್ಲ, ಅಲ್ಲಿ ನೆಸೆಸಿಟಿ ಇದೆ ಅಂತಂದಾಗ ಸ್ಟ್ಯಾಂಡ್ ತಗೊಳ್ಳುವಂಥ ಪಾತ್ರ, ಅದೊಂದು ಎಕ್ಸ್ಟ್ರಾ ಚಾಲೆಂಜಿಂಗು ಇವಾಗ. ಯಾಕಂತಂದರೆ ಈ ಹಿಂದೆ ಮಾಡಿರೋ ಎರಡರಲ್ಲೂ ಆ ಥರ ಕ್ಯಾರೆಕ್ಟರ್ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಇದು ಚೇಂಜ್ ಇರೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೋತಾರೆ, ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸುರೇಶ್ ಅವರೇ, ಬಿಗ್ ಬಾಸ್ ಮುಗಿದ ತಕ್ಷಣ ಇದೊಂದು ಆಫರ್ ಬರುತ್ತೆ ನಿಮಗೆ. ಸೊ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಪ್ಲಸ್ ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಂಡ್ರಿ? ಸೊ ನಂಗೆ ಬಿಗ್ ಬಾಸ್ ಹೋಗೋಕ್ಕೂ ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇದಕ್ಕೆ ಬಂದಾಗಲೂ ನಂಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡಿಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಾಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ರು. ಸೊ ಎಲ್ಲೂ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ.
ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು, ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ ಒನ್ನಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟರ್ ಬಿಡ್ತಾನೂ ಇಲ್ಲ ನಮಗೆ. ಸೊ ಎಸ್, ಸೊ ಇಟ್ಸ್ ಬೀನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಯಾ, ಆ ಥರ. ಥ್ಯಾಂಕ್ ಯು. ನಿದ್ದೆ ಮಾಡಿದ್ರೆ ನೋಡಲಿ ಅಂತಲೇ ಚಾನಲ್ 10 ಗಂಟೆಗೆ ಹಾಕಿದ್ದಾರೆ. ಸೂರಜ್ ಅವರು ಇರ್ತಾರಲ್ವ, ಆ ಒಂದು ಉದ್ದೇಶ ಅನಿಸುತ್ತೆ. ಸರ್, ಸ್ಲ್ಯಾಡ್ ಬಗ್ಗೆ ತಲೆ ಕಲಿಸ್ಕೊಳ್ದೆ JD ಸರ್ ಏನು ಕೊಟ್ಟಿದ್ರು ಅದನ್ನು ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಸರ್. ಚೆನ್ನಾಗಿದೆ, ನೋಡಿದ್ರೆ ಒಂದು ಕಾನ್ಫಿಡೆಂಟ್ ಇದೆ ಸರ್. ಸರ್, ಈಗ ಒಂದು ಜಾಸ್ತಿ ಇಲ್ಲ, ಒಂದು 5 ಎಪಿಸೋಡು, 2 ಎಪಿಸೋಡ್ ಫುಲ್ ರೆಡಿ ಇದೆ, 5 ಎಪಿಸೋಡ್ ಫುಲ್ ಶೂಟ್ ಮಾಡಿ ಇಟ್ಕೊಂಡಿದ್ವಿ. ಜಾಸ್ತಿನೂ ಶೂಟ್ ಹೋಗಿಲ್ಲ ಸರ್. ಸರ್ ಸರ್ ಭಗವಂತ ಆಶೀರ್ವಾದ ಮಾಡಿ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ರಾಮ್ ಸರ್ ಥರ ನಮ್ಮದು 1000 ಎಪಿಸೋಡ್ ಮೈಲ್ಗಳು ಸೇರ್ಕೊಳ್ಳಿ. ಅವ್ರ ಪಕ್ಕದಲ್ಲೇ ಕೂಡ ಭಾಗ್ಯ ಸಿಕ್ತು. ಅವ್ರ ಲಕ್ಕು ಸ್ವಲ್ಪ ನಮಗೂ ಸೇರ್ಕೊಳ್ಳಿ, ಹಂಗೆ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ಸರ್, ನಾನು ಅಮೃತಾರೆ, ಅಣ್ಣಯ್ಯ, ಲಕ್ಷ್ಮೀ ಹೊಸ ಎಲ್ಲ ಲಾಂಚ್ ಮಾಡಿದ್ದೆ. ಕಲರ್ಸಲ್ಲೂ ಕೂಡ ರಾಜರಮಣ ಲಾಂಚಿಂಗ್ ಆಗಿತ್ತು, ಕಿನ್ನರಿ ಮಾಡಿದ್ದೆ, ಮನಸ್ಸಿರಾದೆ ಮಾಡಿದ್ದೆ, ಪ್ರೇಮಲೋಕ ಮಾಡಿದ್ದೆ, ಸಣ್ಣ ಏನೋ ಮಾಡಿದ್ದೀವಿ ಸರ್. ಡೈರೆಕ್ಟರ್, ನಿಮಗೆ ಪ್ರಶ್ನೆ ಇಲ್ಲಿ. ಹಾಂ ಸರ್. ಆವಾಗಲೇ ಒಂದು ಸಣ್ಣ ಎಳೆನ್ ಹೇಳಿದ್ರೆ, ಅಂದರೆ ಗಂಡ್ಮಕ್ಳು ಮಾಡುವಂಥ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಮಾಡುವಂಥ ಸನ್ನಿವೇಶ ಈ ಸೀರಿಯಲಲ್ಲಿ ಕ್ಯಾರಿ ಆಗುತ್ತೆ ಅನ್ನೋದು. ಯಾಕಂದರೆ ಅದಕ್ಕೆ ಸಾಕಷ್ಟು ಆಯಾಮಗಳಿದೆ ಸದ್ಯಕ್ಕೆ ನಡೀತಾ ಇರುವಂಥ ಘಟನೆಗಳಿಗೆ. ಸೊ ಹಾಗಾಗಿ ಇದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳೋದಾದ್ರೆ ಯಾವ ರೀತಿ ಕ್ಯಾರಿ ಆಗುತ್ತೆ? ನಾನು ಹೊರಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಹೋಲಿಕೆ ಇಲ್ಲ. ನಾನು ಹೇಳಿದ್ದು ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ, ಇಷ್ಟೇ ಇದರ ಹೂರಣ. ಪವಿತ್ರ ಬಂಧನ ಅಂದಾಗಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ ಹೊರಗಡೆ, ಹಾಗಾಗಿ ಕೇಳ್ತೀನಿ. ಅದಕ್ಕೇನೆ ನಾನು ಹೇಳಿದ್ರೆ ಹೊರಗಡೆ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ. ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ, ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ತಮ್ಮ ತಿಲಕ್ ಮಾಡೋ ಎಡವಟ್ಟಿಗೆ ಪವಿತ್ರ ಸಫರ್ ಆಗ್ತಾಳೆ, ತಮ್ಮಂಗೋಸ್ಕರ ಅಣ್ಣ ಇದು ಮಾಡ್ತಾನೆ, ಅಷ್ಟೇ. ಸೂರಜ್, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಈ ತರದೊಂದು ಸೀರಿಯಲ್ ಆಫರ್ ಬಂದಾಗ ಫಸ್ಟ್ ಥಾಟ್ ಏನು ಹೋಗಿದೆ, ನೀವು ಸಿನಿಮಾ ಆಪ್ಷನ್ ಕೂಡ ಇತ್ತು ಅಂತ ಹೇಳಿದ್ರೆ ನೀವು ಸೀರಿಯಲ್ ಯಾಕೆ ಚೂಸ್ ಮಾಡಿದ್ರಿ ನೀವು? ಸೊ ಸೀರಿಯಲ್ ಚೂಸ್ ಮಾಡೋಕ್ಕೆ ಅದೇ ನಾನು ಹೇಳ್ದಂಗೆ ದ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದ್ರು, ಬಟ್ ಎಲ್ಲೂ ಸ್ಟೋರೀಸ್ ಏನು ಕೇಳಿರಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 ಡೇಸಲ್ಲಿ ಮಧು ಸರ್ನ ಮೀಟ್ ಮಾಡ್ತೀನಿ. ಮಧು ಸರ್ ಆಡಿಷನ್ ತೊಗೋತಾರೆ ನನಗೆ. ಸೊ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡಿಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ಇವೆನ್ಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾ ಆ್ಯಂಗಲ್ಸಲ್ಲಿ ಶಾರ್ಟ್ಸ್ ಎಲ್ಲ ತೊಗೋತಿರ್ತಾರೆ. ಸೊ ವೈಡ್ ಆ್ಯಂಗಲ್ ಆಗಲಿ, ಕ್ಲೋಸಪ್ ಆಗಲಿ, ಸಜೆಷನ್ಸ್ ಆಗಲಿ. ಸೊ ಇಲ್ಲಿ ನಿಮಗೆ ಕಲಿಯೋಕ್ಕೆ ತುಂಬಾ ಸಿಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ನ ಆಫ್ ಮಾಡಿಕೊಂಡೆ ಅಂತಂದರೆ. ಆ್ಯಂಡ್ ಟು ಬಿ ಆನೆಸ್ಟ್, ಇದೊಂದು ಹೇಳಬೇಕು, ನಾನು ಆ್ಯಕ್ಟರ್ ಅಲ್ಲ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಲೈಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಆ್ಯಂಡ್ ಅಶೋಕ್ ಹೆಗ್ಡೆ ಸರ್, ವಿಜಯ್ ಕಾಶಿ ಸರ್, ಅನುಷಾ ರಾಮನ್. ಸೊ ಎಲ್ಲ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ಕಲಿಯೋಕ್ಕೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಆಲ್ಸೋ ನನ್ಗೆ ಆಗ್ತಿದ್ದಂಥ ಕಷ್ಟಗಳು ಹೇಗೆ ಅಂದರೆ, ಈಗ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಡ್ತೀನಿ. ಸೊ ಕ್ಲೋಸಪ್ ಬಂದಾಗ ಸೇಮ್ ಆ್ಯಕ್ಟಿಂಗ್ ವಾಪಸ್ ಮಾಡಬೇಕಾಗಿರುತ್ತೆ. ಸೊ ಅದೆಲ್ಲ ನೋಡ್ತಾ ಬಂದರೆ ತುಂಬ ಕಲಿಯೋಕ್ಕಿದೆ ಸರ್ ಇಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಡೈರೆಕ್ಟರ್ ಸರ್,
ಸ್ಲಾಟು ನಾನು ನೋಡಕ್ ಹೋಗ್ಲಿಲ್ಲ ಟೈಮು, ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂತ ನೀವ್ ಅಂದ್ರಿ. ಬಟ್ ಹೊಸ ಧಾರಾವಾಹಿಗೆ ಸ್ಲಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಟೈಮಿಂಗ್ಸ್. ಯಾಕಂದ್ರೆ 10 ಗಂಟೆಗೆ ಬರುವಂತ ಧಾರಾವಾಹಿಗಳು ಯಾವ ತರದಂತ ನಿಮ್ಗೂ ಗೊತ್ತಿರುತ್ತೆ. ಒಂದ್ಸಲ TRP ಡೌನ್ ಆದಾಗ್ಲೂ 10 ಗಂಟೆಗೆ ಆಗ್ತಾರೆ. ಬಟ್ ಓಕೆ, ಆಕ್ಟರ್ಗಳೆಲ್ಲ ತುಂಬಾ ಫೇಮ್ ಇರೋರು ಇದ್ದಾರೆ. ಸೂರಜ್ ಫೇಮ್ ಬಿಗ್ ಬಾಸ್ ಇಂದ ಖ್ಯಾತಿ ಪಡೆದಿರೋಂಥವ್ರು. ಬಟ್ ಸ್ಲಾಟ್ ಬಗ್ಗೆ ನೀವು ಯೋಚನೆ ಮಾಡ್ಲೇ ಇಲ್ವಾ ಅಂತ ಟೈಮಿಂಗ್ಸ್? ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಒಂದ್ಸರಿ 10 ಗಂಟೆ ಅಂದಾಗ ಜರ್ಕಾಗಿದ್ದು ನಿಜ. ಆದರೆ ಚೆನ್ನಾಗಿದೆ, ಆ ಸ್ಲೈಡ್ಗೆ ಹಾಕಿದ್ರೆ ಚೆನ್ನಾಗಿ ಆಗತ್ತೆ ಅಂತ ಚಾನಲ್ ಅವರು ಡಿಸಿಷನ್ ತಗೊಂಡಾಗ ಒಂದು ಪಾಸಿಟಿವ್ ಮೈಂಡಲ್ಲಿ ಯೋಚನೆ ಮಾಡೋಣ ನಾನು. ಹಾಗಾಗಿ ಅದರ ಯಾವ ನೆಗೆಟಿವ್ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ಎಪಿಸೋಡ್ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಈಗ ಆ ಸ್ಲಾಟ್ ಇಂದ ಕೆಳಗೆ ಬರಬೇಕು ಅಂದ್ರೆ ನಿಮ್ಗೆ ಕೆಳಗೆ ಯಾಕೆ ಬರ್ತೀವಿ? ಅಲ್ಲೇ 1000 ಎಪಿಸೋಡ್ ಹೋಗ್ತೀವಲ್ಲ. 9 ಗಂಟೆ ಆ ಸ್ಲಾಟಿಗೆ ತರಬೇಕು ಅಂತ ಅನ್ಸುತ್ತೆ. ಅಲ್ಲ, 10 ಗಂಟೆಗೆ 1000 ಎಪಿಸೋಡ್ ಹೋಗ್ತೀವಲ್ಲ ಬಿಡಿ, ಯಾಕೆ ಕೆಳಗಡೆ ಬರ್ತೀವಿ? ಇನ್ನು ಮೇಲೆ ಹೋಗೋಣ 1000 ಎಪಿಸೋಡ್ಗೆ. 11 ಗಂಟೆಗೆ ಹೋದ್ರೆ ಓಕೆನಾ? ಮೇಡಮ್, ಜನ 9:15 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಇದ್ರು. ಸೊ ಟೈಮ್ ಡಸಂಟ್ ಮ್ಯಾಟರ್. ನಮ್ಮ ಸೀರಿಯಲ್ ಚೆನ್ನಾಗಿದೆ, ಜನ ನೋಡ್ತಾರೆ ಅನ್ನೋ ಭಾವನೆ. ಸರ್, ಇಲ್ಲಿ 10 ಗಂಟೆ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು, ಅದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಾಟಿಲಿ ಕೆಲಸ ಆಗ್ತಿದೆ ಸರ್. ಇಲ್ಲಿ 10 ಗಂಟೆ ಅನ್ನೋದನ್ನೇ ತಲೆಯಿಂದ ತೆಗೆದಾಕಿ ಸರ್, ಒಂದು ಒಳ್ಳೆ ಸೀರಿಯಲ್ ಮಾಡ್ತೀವಿ, ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್, ಅಷ್ಟೇ. ಸೂರಜ್ಗೆ ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಆಟ. ಸೊ ಅಲ್ಲಿ ನಿಮ್ಗೆ ನಿಮ್ಮ ವ್ಯಕ್ತಿತ್ವನ ತೋರಿಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗಿ ಬರ್ತಿರೋದಿಲ್ಲ. ಇಲ್ಲಿ ನೀವು ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೇಕಾಗತ್ತೆ. ಇವನ್ ನೀವು ಫ್ರೆಶರ್ ಆದ್ರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟ್ ನ ನೀವು ಕೊಡ್ಲೇಬೇಕಾಗತ್ತೆ. ಸೊ ಫ್ರೆಶರ್ ಆಗಿ ನಿಮ್ಗೆ ಏನಾದ್ರೂ ಇಲ್ಲಿ ರ್ಯಾಗಿಂಗು ಅಥವಾ ಏನಾದ್ರೂ ಆ ಥರದ ಎಕ್ಸ್ಪೀರಿಯನ್ಸ್ ಆಯ್ತಾ? ಫ್ರೆಶರ್ ಆಗಿ ಆಕ್ಟಿಂಗ್ ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸೀರಿಯಲ್ ಮೂಲಕವಾಗಿ ಹೇಳಿದ್ರೆ? ಇಲ್ಲ, ಎಲ್ಲರೂ ರ್ಯಾಕ್ ಮಾಡ್ತಿದ್ದಾರೆ ನನಗೆ. ಹೇಳ್ಬೇಡ ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳಿದ್ರು. ಜಸ್ಟ್ ಕಿಡಿಂಗ್. ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಯಾರು ರ್ಯಾಕ್ ಮಾಡ್ತಿಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ. ಲೈಕ್ ಈ ಥರ ಟೀಮ್ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಬಟ್ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಟೇಕ್ ಸರಿ ಬರಲಿಲ್ಲ ಅಂದರೆ ಅವರೇ ಬಂದು ನಮ್ಗೆ ಹೇಳ್ತಾರೆ, ಅನುಷ್ಠಾನ ಆಗಿರಲಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ ನಾನು. ನಿರ್ದೇಶಕರಿಗೆ ಇದು ಪ್ರಶ್ನೆ, ಈ ಪಾತ್ರದ ಆಯ್ಕೆ ಅಂದ್ರೆ ಸೂರಜ್ ಅವರೇ ಮೊದಲ ಆಯ್ಕೆ ಆಗಿದ್ದಾರೆ? ಬಿಕಾಸ್ ನೋ ಅಫೆನ್ಸ್ ಟು ಸೂರಜ್ ಅವ್ರು ಇನ್ನೂ ಲೈಕ್ ಅಂದ್ರೆ ಅವ್ರ ಆಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್, ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರೆ ಆಗಿದ್ರು, ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರೋಂಥದ್ದು ಜನರಿಗೆ ತುಂಬಾ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬಾ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನಂತಂದ್ರೆ ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕೊಂಡು ತನ್ನ ಮನೆನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗೋವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮಂದ್ರ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗ್ತಾ ಸಂಸಾರ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ. ಓವರಾಲ್ ನಮ್ಮ ಮಧ್ಯೆ ನಡೆಯುವಂಥ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಈ ಸೀರಿಯಲಲ್ಲಿ ಇದೆ. ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಏನಂದ್ರೆ ಸೂರಜ್ ಅವರು ಪವಿತ್ರ ಬಂಧನ ಸೀರಿಯಲ್ಗೆ ಈ ಮೊದಲೇ ಸೆಲೆಕ್ಟ್ ಆಗಿದ್ರು. ಬಟ್ ಅವ್ರನ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಬೇಕು ಅಂತ ಫಸ್ಟ್ ಬಿಗ್ ಬಾಸ್ಗೆ ಕಳಿಸಿ, ಬಿಗ್ ಬಾಸ್ ಇಂದ ಮತ್ತೆ ಬೇಗ ಹೊರಗಡೆ ಕರೆಸ್ಕೊಂಡು ಪವಿತ್ರ ಬಂಧನಕ್ಕೆ ಕಾಸ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕೊಡೋಣ ಅಂತ 1-2-3 ಕಡೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಹೋಗ್ತಾ ಇದೆ. ಈ ಬಗ್ಗೆ ನಿಮ್ದೇನು ಕ್ಲಾರಿಫಿಕೇಶನ್? ಮ್ಯಾಮ್, ಹಂಗಾಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಕೊ ಆಚೆ ಬರ್ತಿದೆ. ಸೊ ಆಕ್ಟಿಂಗ್ ಎಲ್ಲ ಅಲ್ಲಿ ಅಷ್ಟೊಂದು ಜನ ನಟರಿದ್ರು, ಎಲ್ಲರತ್ರ ಸ್ವಲ್ಪ ಹೇಳಿಸ್ಕೊಂಡ್ಬರ್ತಿದ್ದೆ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಆಚೆ ಬಂದ್ಮೇಲೆ ಅವ್ರು ಅಪ್ರೋಚ್ ಮಾಡ್ತಾರೆ, ಅವರು ಹುಡುಕ್ತಿರ್ತಾರೆ ತುಂಬ ಯಾರೋ ಒಬ್ರು ಬೇಕು ಅಂತ ಲೀಡ್ ರೋಲಲ್ಲಿ. ಸೊ ಆಚೆ ಬಂದ್ಮೇಲೆ ಸಿಕ್ಕಿದ್ದು ನಾನು. ಆ ಥರ ಎಲ್ಲ ಏನು ಥ್ಯಾಂಕ್ ಯು. ನಮಸ್ತೆ, ರಾಧಿಕಾ. ಆದ್ರೆ ನೀವು ಕರ್ಣ ಸೀರಿಯಲ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಮತ್ತೆ ವಿಲನ್ ಆದ್ರಿ. ಸ್ಟಾರ್ಟಿಂಗ್ ವಿಲನ್ ಆಗ್ತಾ ಮತ್ತೆ ಇಲ್ಲೂ ಕೂಡ ಒಳ್ಳೆಯರಾಗಿ ಮತ್ತೆ ವಿಲನ್ ಆಗ್ತೀರಾ? ಇಲ್ಲ, ಇಲ್ಲಿ ಮಾಡ್ತಾ ಇರೋದು ಪಾಸಿಟಿವ್ ರೋಲ್. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ.
ಆಲ್ಸೋ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. 10 ಗಂಟೆ ಸ್ಲಾಟ್ ಬಗ್ಗೆ ಏನೋ ಮಾತು ಬಂತು. ಯಾಕೆ 10 ಗಂಟೆ ಫ್ಯಾಮಿಲಿ ಸ್ಟೋರಿ ಅದರಿಂದ 10 ಗಂಟೆ ತಗೊಂಡ್ರೆ ಯಾರು ನೋಡೋದಿಲ್ಲ ಅಂತ ನಾವು ಇದನ್ನು ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಬಿಟ್ಟು 10 ಗಂಟೆಗೆ ಇನ್ನೂ ಆಡಿಯನ್ಸ್ನ ಫುಲ್ ಮಾಡ್ಕೋಬೋದು ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಕತೆ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ಒಂದು ಟೀಮ್ ಆಗಿ ನಮಗೇನು ಡೌಟ್ ಇಲ್ಲ. ಟೈಟ್ಲು ಚೆನ್ನಾಗಿದೆ. 10 ಗಂಟೆ ಸ್ಟಾರ್ಟು ಓಕೆ. ಬಟ್ ಆದರೆ ಈ ಹೇಳ್ತಿರೋ ವಿಚಾರ ಇದೆಯಲ್ಲ, 10 ಗಂಟೆ ಜನ ಭಾಳ ನಿರೀಕ್ಷೆ ಇಟ್ಕೊಂಡು ನೋಡ್ತಿರ್ತಾರೆ, ಅಂದರೆ ಮಲ್ಗೋ ಟೈಮಲ್ಲಿ ನೋಡೋದು. ಬಟ್ ಅವ್ರಿಗೆ ನೀವು ಹೇಳೋ ವಿಚಾರ ಕೂಡ ಒಂದಷ್ಟು ಒಳ್ಳೇದಿದ್ರೆ ತುಂಬ ಒಳ್ಳೇದು. ಏನಾಗ್ತಿದೆ, ಬಹುತೇಕ ಸೀರಿಯಲ್ಗಳು ಬರ್ತಿರೋದ್ರಲ್ಲ ಬರೀ ನೆಗೆಟಿವ್ ಹೇಳಿ ಎಲ್ಲರೂ ಮನಸ್ಸಲ್ಲಿ ಅದು ಪ್ರಭಾವ ಜಾಸ್ತಿ ಬೀಳ್ತಾ ಇದೆ. ಆದಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ರೆ ಅವ್ರ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನಿಮ್ಮ ಸೀರಿಯಲಿಂದನೂ ಒಂದಷ್ಟು ಬದಲಾವಣೆ ಮಾಡಿದಷ್ಟು ಒಂದು ಒಳ್ಳೆಯ ಕೆಲಸ ನಿಮ್ಮಿಂದಲೂ ಆಗುತ್ತೆ ಅನ್ಸುತ್ತಲ್ಲ. ಆ ಥರದ್ದೇನೋ ಇದೆಯಾ, ಅಥವಾ ಎಲ್ಲೂ ನೆಗೆಟಿವ್ ಹೇಳ್ತೇವೆ, ಬರೀ ಹೆಣ್ಮಕ್ಳನ್ನೇ ವಿಲನ್ ತೋರಿಸಿ ಗಂಡು ಮಕ್ಳು ಏನೂ ಅಲ್ಲ ಅನ್ನೋ ಥರ ಮಾಡಿಲ್ಲ ಸರ್. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. 10 ಗಂಟೆ ಅಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ, ಆಡಿಯನ್ಸ್ ಇಲ್ಲ ಅಂತಲ್ಲ. ಒಂದು ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಸೀರಿಯಲ್ ಆಗಿರೋದ್ರಿಂದ 10 ಗಂಟೆಗೆ ಹಾಕಿದರೆ ಆ ಒಳ್ಳೆ ಎಲಿಮೆಂಟ್ಸು ಖಂಡಿತವಾಗ್ಲೂ ಈ ಸೀರಿಯಲ್ ಇದೆ ಸರ್. ನೀವು ನೋಡಿ, ನೀವು ನನಗೆ ಒಂದು ಸರಿ ಫೋನ್ ಮಾಡಿ ಸರ್, ಚೆನ್ನಾಗಿಲ್ಲ ಅಂದರೆ ಹೇಳಿ, ಅದನ್ನು ನಾನು ತಿಳ್ಕೊತೀನಿ ಸರ್. ಬೇರೆ ಪ್ರಶ್ನೆಗಳೇನಾದರೂ ಇದೆಯಾ? ನಿಮ್ಮ ಆಡಿಯನ್ಸ್ ಟಾರ್ಗೆಟ್ ಯಾರು? ಸೀರಿಯಲ್ ನೋಡ್ತಾ ಇರೋದೇ ಅಲ್ಲ, ಯಾಕಂದರೆ ಕೆಲವು ಕಡೆ ಏನಾಗುತ್ತೆ, ಅದು ಲೇಡೀಸ್ ಅಂದರೆ ಹೆಣ್ಮಕ್ಳು ಒಂದಿರುತ್ತೆ, ಒಂದಷ್ಟು ಡೆಲಿಬ್ರೇಷನ್ ಇರುತ್ತಲ್ವ, ಆ ಥರದ್ದೇನೋ ನನಗೆ ಗೊತ್ತಿರೋ ಅಲ್ಪ ಮಾಹಿತಿ ಪ್ರಕಾರ ಸೀರಿಯಲ್ ನೋಡುವ ವಯೋಮಾನ 35+ ಇಲ್ಲ 40+ ಮೇಲೆ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಏನು ಕೊಡಬೇಕು ಅನ್ನೋದು ಚಾನಲ್ಗೂ ಗೊತ್ತಿರುತ್ತೆ. ಅವ್ರು ಅದ್ರ ಪ್ರಕಾರ ಕತೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಪೂರ್ವವಾಗಿ ನಾನು ಶೂಟಿಂಗ್ ಮಾಡಿಕೊಂಡು ನಮ್ಮ ಕಡೆಯಿಂದ ಏನು ಬೆಳೆಸ್ಕೊಡ್ಬೋದು ಅದು ಕೊಡ್ತೀವಿ ಸರ್. ನಿಮ್ಮ TRP ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನೀವೆಲ್ಲ ಗಟ್ಟಿಯಾಗಿರ್ತೀರ ಸರ್. ನಾನು TRP ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸರ್. ಸೀರಿಯಲ್ನ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಲ್ಟಿಮೇಟು. ಸರ್, ಇದು ಡೈರೆಕ್ಟರ್ ಸರ್ಗೆ. ಸರ್, ನಾರ್ಮಲ್ ಲೈಫಲ್ಲೂ ಅಣ್ಣ ತಮ್ಮನಿಗೆ ಜಗಳ ಆಗೋದುಂಟು. ಯಾವ್ದಾದ್ರು ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಈ ಕತೆ ಬರ್ತಿದ್ದೀರಾ ಅನ್ನೋದು ಸರ್? ಇದು ಎಲ್ಲರ ಬದುಕಲ್ಲೂ ಘಟಿಸೋಂಥ ಕಥೆನೇ ಇದು. ಎಲ್ಲರ ಜೀವನದಲ್ಲೂ ಆಗೋಂಥದ್ದೇ, ಎಲ್ಲ ಫ್ಯಾಮಿಲಿಯಲ್ಲಿ ಆಗೋಂಥದ್ದೇ. ಏನು ತುಂಬ ಎಕ್ಸ್ಟ್ರಾರ್ಡಿನರಿ ಅಂತಲ್ಲ, ನಮ್ಮ ಮಧ್ಯೆ ನಡೆಯೋಂಥ ಒಂದು ಕತೆ ಇದೆ ಅಷ್ಟೇ. ಜಗಳ ಆಗಲ್ಲ ಸರ್, ನೀವು ಇಷ್ಟಪಡ್ತೀರಾ ಅದನ್ನು. ಅಣ್ಣ ತಮ್ಮಂದ್ರೆ ಹಿಂಗಿರ್ಬೇಕು ಅನ್ನೋದೊಂದು ಕೂಡು ಕುಟುಂಬ ಅಂದ್ರೆ ಹಿಂಗಿರ್ಬೇಕು, ಅಣ್ಣ ತಮ್ಮಂದ್ರೆ ಹಿಂಗಿರ್ಬೇಕು, ನನ್ನ ಮಗಳು ಹಿಂಗಿರ್ಬೇಕು ಅನ್ನೋ ಹೀರೋಯಿನ್ ನೋಡಿ ಇದು ಮಾಡ್ತೀನಿ. ತುಂಬ ದೊಡ್ಡ ತಳ ಬಳಗ ಸರ್. ತುಂಬ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ವಿಜಯಕಾಂತ್ ಸರ್ ಇದ್ದಾರೆ, ಅನುಷಾ ಮೇಡಮ್ ಇದ್ದಾರೆ, ಆಮೇಲೆ ಪದ್ಮಕಲಾ ಇದ್ದಾರೆ, ಬಾಬು ಹಿರಣ್ಯ ಇದ್ದಾರೆ, ಅಂಬರೀಶ್ ಸಾಲಿಂಗಿ ಸರ್ ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ಸ್ನೇಹ ಸ್ವಾಭಿಮಾನಿ ಇದ್ದಾರೆ, ಗೋಕುಲ್ ಇದ್ದಾರೆ, ಆಮೇಲೆ ನಿಶಿತಾ ಗೌಡ ಇದ್ದಾರೆ, ಆಮೇಲೆ ರೋಹಿತ್ ನಾಯರ್ ಇದ್ದಾರೆ, ರೋಹಾನಿ ಶೆಟ್ಟಿ ಅವರು ಇದ್ದಾರೆ, ಯಶಸ್ ಕಿರಣ್ ಇದ್ದಾರೆ. ಒಂದು ದೊಡ್ಡ ತಾರ ಬಳಗ, ಒಂದು 26 ಮೆಂಬರ್ಸ್ ಇದ್ದಾರೆ. ಆಮೇಲೆ ಹೇಳೋದು ಮತ್ತೆ ಚಿದಾನಂದ್ ಸರ್ ಇದ್ದಾರೆ, ಹೇಮದತ್ ಇದ್ದಾರೆ. ಒಂದು ದೊಡ್ಡ ತಾರ ಬಳಗ, ಒಂದು ಒಳ್ಳೆ ಕತೆ ಸರ್. ಇದು 35 to 35+ ಇದ್ದವ್ರನ್ನ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳಿದ್ರಿ. ಈಗ ಸೂರಜ್ ಅವರು ಆ್ಯಕ್ಚುಲಿ ಅವರು ಈಸ್ ಲೈಕ್ ಬೈ ಜೆನ್ಸೀಸ್ ಆಲ್ಸೋ, ಅಂದರೆ ಆ ಥರ ಕಥೆ ಯಾಕೆ ಮಾಡ್ಕೊಳ್ಬಾರ್ದು? ಆ್ಯಕ್ಚುಲಿ ಅವ್ರನ್ನ ಕೂಡ ಟಾರ್ಗೆಟ್ ಮಾಡ್ಬೋದಲ್ಲ. ಅದಕ್ಕೆ ಅಲ್ಲ ಸರ್ ಇವ್ರನ್ನ ಹಾಕೊಂಡಿರೋದು. 35+ ಇವರು, 25+ ಒಳಗಡೆ ಇವ್ರು ನೋಡ್ಲಿ ಅಂತಲೇ 10 ಗಂಟೆಗೆ ಹಾಕಿದಲ್ವ. 2 ಗಂಟೆ 3 ಗಂಟೆ ಆಗುತ್ತೆ ಅವ್ರ ಮಲ್ಗ. ಅದೇ ಸೂರಜ್ ಅವರು ಇದಾರಲ್ಲ, ಸರ್, ಇಲ್ಲೊಂದು ಸ್ನೇಹಿತರ ಕುತೂಹಲದ ಪ್ರಶ್ನೆ ಇದೆ. ಈಗ ನೀವು ಡೈರೆಕ್ಟ್ ಹೇಳ್ತಾ ಇದ್ರು ಸೂರಜ್ ಅವರು ಅಂದ್ರೆ ಈಗ ಆಕ್ಟಿಂಗ್ ಕಲಿತಾ ಇದಾರೆ ಅಂತ ನೀವು ಒಂದ್ ರೀತಿ ಕಮೆಂಟ್ ಮಾಡಿದ್ರಿ, ಆಯ್ತಾ? ಬಟ್ ಅಂದ್ರೆ ಇಲ್ಲಿ ಇರೋಂಥದ್ದು ಏನಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದಕ್ಕೋಸ್ಕರ ಸೂರಜ್ ಅವ್ರಿಗೆ ಕ್ಯಾರೆಕ್ಟರ್ನ ಅಂದ್ರೆ ಆಯ್ಕೆ ಮಾಡಿರೋಂಥದ್ದ, ಅಥವಾ ಏನು ಬಿಗ್ ಬಾಸ್ ಅಲ್ಲಿ ಬಂದ ನಂತರ ಡಿಸೈಡ್ ಮಾಡಿದ್ದ ಅನ್ನೋಂಥದ್ದು ಅವ್ರ? ನಾನು ಈಗಲೇ ಮೊದಲೇ ಪುನರುಚ್ಚರಿಸಿದ್ದೀನಿ, ಸುಮಾರು ಜನ ಹೀರೋಗಳು ಆಗಬೇಕಾಗಿತ್ತು. ಕಡೆ ಗಳಿಗೆಯಲ್ಲಿ ನಾಳೆ ಶೂಟು ಅನ್ನೋ ಟೈಮಲ್ಲೂ ಕೂಡ ಅವತ್ತು ಹಿಂದಿನ ದಿವಸ ಬೇರೆ ಇದ್ದವರು ಕಾರಣಾಂತರಗಳಿಂದ ಆಗಲಿಲ್ಲ, ಇನ್ನು ತಾಯಿ ಹೆಲ್ತ್ ಇಶ್ಯೂ ಅನ್ನೋಕ್ಕೋಸ್ಕರ. ಆ ಒಂದು ಸಮಯಕ್ಕೆ ಸೂರಜ್ ಆಚೆ ಬಂದರು. ಆ ಒಂದು ಇದಕ್ಕೆ ನಮಗೂ ಬೇಕಾಗಿರೋದು ಒಳಗಡೆ ಬಂದು. ಇದರಲ್ಲಿ ಯಾವ
ಏನು ಸೀರಿಯಲ್ಗೋಸ್ಕರ ಸೂರಜ್ ಅವರು ಬಿಗ್ ಬಾಸ್ನ ಇದು ಮಾಡಿ ಅದೆಲ್ಲ ಯಾವುದೂ ಇಲ್ಲ. ನಮ್ಮ ಸಮಯಕ್ಕೆ ಅವ್ರು ಸಿಕ್ಕಿದ್ರು ಅಷ್ಟೇ ಸರ್. ಸರ್ ಸೂರಜ್ ಅವರಿಗೆ ಪ್ರಶ್ನೆ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ತುಂಬಾ ಹುಡುಗಿಯರಿಗೆ ಇಷ್ಟ ಆಗಿದ್ರೆ, ತುಂಬಾ ಬಬ್ಲಿ ಆಗಿ ಕಾಣಿಸ್ಕೊಂಡಿದ್ರೆ, ಈ ಸೀರಿಯಲ್ ಅಲ್ಲಿ ವಿಲನ್ ತರ ಕಾಣಿಸ್ಕೊಳ್ತಾ ಇದ್ದಾರೆ, ನಿಜವಾಗ್ಲೂ ವಿಲನ್ ಅನ್ನೋದು? ಸೀರಿಯಲ್ ಅಲ್ಲಿ ವಿಲನ್ ಅಂತಲ್ಲ, ರಿಯಲ್ ಲೈಫ್ ಅಲ್ಲ? ಪ್ರಮೋದ್ ನೋಡ್ಬೇಕಾದ್ರೆ ಸ್ವಲ್ಪ ವಿಲನ್ ತರ ಕಾಣಿಸ್ತಾ ಇದ್ದೀರಾ, Okay. ವಿಲನ್ ಈ ಸೀರಿಯಲ್ ಅಲ್ಲಿ ಅನ್ನೋದು? ಅದೇ ಇರೋದು ಟ್ವಿಸ್ಟ್ ಮ್ಯಾಮ್, ಈಗ ಹೇಳಕ್ಕಾಗಲ್ಲ, ನೋಡ್ಬೇಕು ನೀವು. ಆದ್ರೆ ಫ್ರೇಮ್ ಅಲ್ಲಿ, ಸಾರಿ ನನ್ನ ವಾಯ್ಸ್ ತುಂಬಾ ಇಲ್ಲ, that's fine. ಇದಿದೆ ಏನ್ ತಿಳ್ಕೊಬಿಡಿ, ಬಟ್ ನೀವಿಬ್ರು ನೋಡ್ತಾ ಇದ್ರೆ ಫ್ರೇಮ್ ಅಲ್ಲಿ ಹಿಂದಿನ ಪೋಸ್ಟ್ ಅಲ್ಲಿ ಚಿಂತಾಕ್ರಾಂತರಾಗಿದ್ದೀರಾ, ಏನ್ ಕತೆ ಇದು? ಯಾಕೆ ಅಷ್ಟೊಂದು ಡಿಪ್ರೆಸ್ ಅಲ್ಲಿ ಇದ್ದೀರಾ? ಖುಷಿಯಾಗಿರ್ಬೇಕು ತಾನೇ ಮದ್ವೆ ಆಗ್ಬೇಕಾದ್ರೆ? ಇಲ್ಲ, ಅದು ಕ್ಯಾರೆಕ್ಟರ್ ಆಗಿದೆ, ಸಿಚುವೇಶನ್ ಆಗಿದೆ. ಸೊ ಸಿಚುವೇಶನ್ ಎಲಾಬ್ರೇಟ್ ಮಾಡಿ ಅಂದ್ರೆ ಹೇಳಕ್ ಇಷ್ಟ ಆಯ್ತಾ ಮದ್ವೆ ಆಗ್ತಿದ್ದೀರಾ? ನೋಡ್ಬೇಕು ನೀವು, ಅದು ಹೇಳಕ್ಕಾಗಲ್ಲ. ಅಲ್ಲ ಡೈರೆಕ್ಟರ್ ಸರ್, ಪಾಪ ಹುಡುಗಿ ಅಷ್ಟು ಚಂದ ರೆಡಿ ಆಗಿದೆ, ಹೋಗಿ ಕಣ್ಣಲ್ಲಿ ನೀರ್ ಬರೋದೊಂದು ಬಾಕಿ, ಆ ರೇಂಜ್ ಅಲ್ಲಿ ಇದೆ ಅವ್ರ ಮುಖ. ಅವರು ಇಷ್ಟ ಇಲ್ಲದೆ ಮದುವೆ ಆಗ್ತಾ ಇರೋದ್ರಿಂದ ಒಳ್ಳೆ ಮನಸ್ಸಿಂದ ಮದುವೆ ಆಗ್ತಾ ಇದಾರಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಹಂಗಿದೆ ಮೂಡ್ ಅಷ್ಟೇ. ಅಂದ್ರೆ ಹುಡ್ಗಂಗೂ ಇಷ್ಟ ಇಲ್ಲ, ಹುಡುಗಿಗೂ ಇಷ್ಟ. ಹೌದು ಹೌದು. ಛೇ, ಏನು ಮಾಡೋದು, ಮುಂದೆ ಮದುವೆ ಆಗ್ತಾರಲ್ಲ ಆಮೇಲೆ ಇಷ್ಟಪಡಕ್ಕೆ ಶುರು ಮಾಡ್ತಾರೆ ಬಿಡಿ. ಓಕೆ, ಅದೇ ಇಲ್ಲೊಂದು ಅಗ್ನಿ ಸಾಕ್ಷಿ ಆಗುತ್ತಾ ಇದು ಅಂತ. ನಿಮ್ಮ ಬಾಯಾರಿಕೆನ ಹಂಗೆ ಆವಡ್ಲಿ, 1000 ಎಪಿಸೋಡ್ ಹಂಗೆ ದಾಟಲಿ. ಥ್ಯಾಂಕ್ ಯು ಸೋ ಮಚ್.